ದೇವರ ಎತ್ತುಗಳ ನೆಲೆ ಗೋಯಜ್ಞ ಸಂರಕ್ಷಣಾ ತಾಣ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು. ದೇವರ ಎತ್ತುಗಳು ನೆಲೆ ಗೋಯಜ್ಞ ಮತ್ತು ಗೋವುಗಳ ಸಂರಕ್ಷಣೆ ತಾಣವಾಗಿದೆ ಅಂತ ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಅಭಿಪ್ರಾಯಪಟ್ಟರು. ನಗರದ ಹೊರವಲಯದ ಶ್ರೀ ಜಗಲೂರಜ್ಜನ ದೇವಸ್ಥಾನದ ಸಮೀಪದಲ್ಲಿರುವ ನನ್ನಿವಾಳದ ಕಟ್ಟೆಮನೆಗೆ ಸೇರಿದ ಮುತ್ತಯ್ಯಗಳ ದೇವರ ಎತ್ತುಗಳಿಗಾಗಿ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯಿಂದ ನಿರ್ಮಿಸಿರುವ 2 ಶೆಡ್ಗಳನ್ನು ಗೋಪೂಜೆ ನೆರವೇರಿಸಿ ಅವರು ಉದ್ಘಾಟಿಸಿ ಆಶೀರ್ವಚನವನ್ನು ನೀಡಿದರು. ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ KM ಯತೀಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಶ್ರೀಮತಿ ಶುಭಾ ಸೋಮಶೇಖರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಶುಭಾ ಸೋಮಶೇಖರ್, ಎಂ ರಾಮಚಂದ್ರಪ್ಪ, ಮಧುಮತಿ, ಸರಸ್ವತಿ, ಪಾಂಡು, ಮಹೇಶ್ ನಗರಂಗೆರೆ, ಸಿದ್ದೇಶ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ವಿಶೇಷ ಭಜನೆಯನ್ನು ಶ್ರೀ ರಾಧಾ ಮಾಧವ ಮಹಿಳಾ ಭಕ್ತ ಮಂಡಳಿಯವರು ನಡೆಸಿಕೊಟ್ಟರು. ಯತೀಶ್ ಸಿದ್ದಾಪುರ ಅವರು ಕಾರ್ಯಕ್ರಮವನ್ನು ಸಂಘಟಿಸಿ ನಿರೂಪಿಸಿದರು. ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ, ಗೊಂಚಿಗಾರ ಪಾಪಯ್ಯ, ಪದ್ಮಾ ಗೋವಿಂದರಾಜು, ಶ್ರೀದೇವಿ ಶ್ರೀನಿವಾಸ್, ಎಚ್ ಲಕ್ಷ್ಮೀದೇವಮ್ಮ, ರುದ್ರಪ್ಪ, ನಾಗರಾಜ್, ರಾಘವೇಂದ್ರ, ಪ್ರೇಮಲೀಲಾ, ಸುಧಾಮಣಿ, ಯತೀಶ್ ಸಿದ್ದಾಪುರ, ವಿಶಾಲಾಕ್ಷಿ, ಪುಟ್ಟಣ್ಣ, ಗೀತಾ, ಯಶೋಧ, ರಾಜೇಶ್ವರಿ, ಶಾರದಾ, ಬಾಬುರೆಡ್ಡಿ, ಗಂಗಾಧರ ಶೆಟ್ಟಿ, ದೀಪಾ, ಭಾಗ್ಯ, ಪರಿಮಳ, ಮಲ್ಲಿಕಾರ್ಜುನ ಸೇರಿದಂತೆ ದೇವರ ಎತ್ತುಗಳ ಆರಾಧಕರು ಉಪಸ್ಥಿತರಿದ್ದರು. ವರದಿ ಯತೀಶ್ ಸಿದ್ದಾಪುರ, ಚಳ್ಳಕೆರೆ. ಕಲ್ಲು ಮಾಡಿ ಹುಲಿಯ ಒತ್ತಾವ ಮಾಡಿ ಜೇನು ಮಾಲೆಗಾಗಿ ಅಲ್ಲ ಫಸ್ಟ್ ಮಂದಿ ಇಟ್ಬಿಟ್ರೆ 10 ನಿಮಿಷ ಅಂತಿರುತ್ತೆ. ನಮ್ಮ ಶ್ರೀ ಸಿದ್ದರಾಮ ಸ್ವಾಮೀಜಿ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಾಗಿ ಇದೊಂದು ವಿಶೇಷವಾದ ಭಕ್ತಿಪೂರ್ವಕವಾದ ಧರ್ಮವನ್ನು ನೆಲೆಗೊಳಿಸಿರ್ತಕ್ಕಂತಹ ಗೋಮಾತೆಯ ಒಂದು ಸಂರಕ್ಷಣಾ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಜೊತೆಗೆ ಹಸಿ ಇದೆ ಅಲ್ವಾ? ಆದರೆ ಪೂರ್ವದಿಂದಲೂ ಕೂಡ ಇಂದಿನವರೆಗೂ ಮಾನವನಿಗೆ ಸಹಾಯ ಮಾಡಿರ್ತಕ್ಕಂಥ ಯಾವ ಅಂದರೆ ಆಕಳು ಮತ್ತು ಎತ್ತುಗಳು, ಆಕಳು ಮತ್ತು ಗೋವು ಮತ್ತು ಎತ್ತುಗಳು, ಕುರಿ, ಮೇಕೆ ಇವೆಲ್ಲ ಇದೆ. ಆದರೆ ಮಾವನಿಗೆ ಅತ್ಯಂತ ನಿಕಟ ಸಂದರ್ಭ ಸ್ನೇಹಿತನಾಗಿರ್ತಕ್ಕಂಥವು ಇವೇ ಗೋವು. ಯಾಕಂದರೆ ಆಮೇಲೆ ಇವ್ರು ಬಂದು ಹೇಳಿದ್ರು, ಇಲ್ಲ ಒಂದು ಏನಾದರೂ ವ್ಯವಸ್ಥೆ ಮಾಡೋಣಪ್ಪ, ಒಂದು ಶೆಡ್ ಹಾಕಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದು ನಮ್ಮದು ಬುಡಕರ ಸಂಸ್ಕೃತಿಯಲ್ಲಿ ಯುಗಾದಿ ಗೂಡು ಅಂತ ಬರುತ್ತೆ ಮತ್ತು ದೀಪಾವಳಿ ಗೂಡು ಅಂತ ಬರುತ್ತೆ. ನಾವು 6 ತಿಂಗಳು ಈ ಕಡೆ ಈ ಥರ ಕೂಡಿದ್ರೆ 6 ತಿಂಗಳು ಆ ಕಡೆ ಕೂಡ್ತೀವಿ. ಒಂದು ಕಡೆ ಹಾಕೋದ್ರಿಂದ ನಮಗೆ ಅಮ್ಮ 2 ಕಡೆ ಹಾಕಿದ್ರೆ 2 ಕಡೆ ಹಾಕಬೇಕಾಗುತ್ತೆ. ಒಂದು ಕಡೆ ಹಾಕಿದರೆ ನಮ್ಗೆ ಇದಾಗಲ್ಲ. ಯಾಕಂದರೆ ಈ ಕಡೆ 6 ತಿಂಗಳಿರುತ್ತೆ, ಆ ಕಡೆ 6 ತಿಂಗಳಿರುತ್ತೆ. ಬಿಸಿಲು ಅನ್ನೋದು ವರ್ಷ ತುಂಬ ಇರುತ್ತೆ. ಏನೋ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬಂದರೂ ಕೂಡ ಬಿಸಿಲು ಇದ್ದೇ ಇರುತ್ತೆ ಅದು. ಆಮೇಲೆ ಕರನು ವರ್ಷ ತುಂಬಾ ಕರ ಆಗ್ತಾನೆ ಇರ್ತವೆ. ವರ್ಷಕ್ಕೆ ಈಗ 300 ಹಸು ಇದಾಗಬೇಕು ಅಂತಂದರೆ ವರ್ಷ ತುಂಬಾ ಕರ ಹಿಂದೆ ಮುಂದೆ ಬರ್ತಾನೆ ಇರುತ್ತೆ. ಅಮ್ಮ ಒಂದು ಕಡೆ ಹಾಕಿದರೆ ಇದಾಗಲ್ಲ ಕಣಮ್ಮ, ಆಲೋಚನೆ ಮಾಡಿರಿ ಅಂತಂದಾಗ ಅವರು ಇಲ್ಲ, ನನ್ನ ಕೈಲೂ ಇದಾಗಲ್ಲ, ಎಲ್ಲರನ್ನೂ ಕೇಳಿ ನಾನು ನಮ್ಮ ಫ್ರೆಂಡ್ಸ್ನ ಅವ್ರನ್ನೆಲ್ಲ ಕೇಳಿದ್ದೆ ಅವ್ರಿಗೂ. ಹೊಟ್ಟೆಯಲ್ಲಿ ಸಪ್ತ ಋಷಿಗಳು ಇರುವರು, ಬಾಲದಲ್ಲಿ ಭಗೀರಥಿ ಆಟವಾಡುತ್ತಿರುವಳು, ನಡು ಬಾಲದಲ್ಲಿ ಸೀತಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಗಳು ಇರುವರು, ತುದಿ ಬಾಲದಲ್ಲಿ 33 ಕೋಟಿ ಸುಜ್ಞಾನಿಗಳು ಇರುವರು, ಪಾದದಲ್ಲಿ ಪಾಂಡವರು ಇರುವರು, ಮೊಣಕಾಲು ಚಿಪ್ಪಿನಲ್ಲಿ ನಾರಾಯಣ ಸ್ವಾಮಿ ಗೀತೆ ಹೇಳುತ್ತಿರುವರು. ಇದನ್ನು ಕೇಳಿದವರಿಗೆ ನರ್ಮದಾ, ಸಿಂಧು, ಕಾವೇರಿ, ಉತ್ತರಾಯಣ, ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಸ್ನಾನ ಮಾಡಿದ ಫಲ ಬರುವುದು. ಭಾನುವಾರ ದಿನ ಹೇಳಿಕೊಂಡವರಿಗೆ 8 ದಿನ ಮಾಡಿದ ಪಾಪ ಪರಿಹಾರವಾಗುವುದು. ಅಮಾವಾಸ್ಯ ದಿನ ಹೇಳಿಕೊಂಡವರಿಗೆ 6 ತಿಂಗಳು ಮಾಡಿದ ಪಾಪ ಪರಿಹಾರವಾಗುವುದು. ನಿತ್ಯವೂ ಹೇಳಿಕೊಂಡವರಿಗೆ ಗೋದಾನ, ಭೂದಾನ, ಕನ್ಯಾದಾನ ಮಾಡಿದ ಫಲ ಬರುವುದು. ಗೋಮಾತೆ, ಭೂಮಾತೆ, ನಮಸ್ತೆ ನಮಸ್ತೆ, ನಮೋ ನಮಃ. ಮುಂಚೆ ಎತ್ತುಗಳಿಗೆ ರಕ್ಷಣೆ ಇರಲಿಲ್ಲ, ಈಗ ಸಂರಕ್ಷಣೆ ಮಾಡಿಬಿಟ್ಟಿದ್ದೀವಿ ಅಂದಾಗ ನಮ್ಮೆಲ್ಲರ ಹೊಣೆ ಇದೆ. ಅದು ಬರೀ ಈ ಸಮಿತಿ ಸ್ಟಾರ್ಟ್ ಮಾಡಿರೋದೊಬ್ಬರದಾಗಲಿ, ಶುಭಾ ಮೇಡಮ್ ಅವ್ರದ್ದಾಗಲಿ, ಇಲ್ಲಿರ್ತಕ್ಕಂತಹ ಈ ಕಟ್ಟೆ ಮನೆ ನನ್ನಿವಾಳ ಅವರ ಒಂದು ಅವರು ಡಿಪಾರ್ಟ್ಮೆಂಟ್ ಏನು ನೋಡ್ಕೊಂತಾರೆ ಅವ್ರದ್ದಾಗಲಿ ಅಲ್ಲ, ಪ್ರತಿಯೊಬ್ಬರದ್ದು ಹೊಣೆ ಇದೆ. ನಮಗೆಲ್ಲೇ ಎತ್ತುಗಳು ಈಗ ಹೇಳಿದ್ರು ಕಸ ಕಳಿಸ್ತಾ ಇರೋದ್ರಿಂದ ಖಂಡಿತ ಅದನ್ನು ನಾವು ನೋಡಿದ್ದೀವಿ.
ನಾವು ತಡೆಗಟ್ಟಿದ್ದೀವಿ. ನಮ್ಮ ಕಾನೂನಲ್ಲೂ ಅದಕ್ಕೆ ಶಿಕ್ಷೆ ಇದೆ, ಇದೇ ಕಾನೂನಲ್ಲಿ ಶಿಕ್ಷೆ. ಬಟ್ ಇವ್ರು ಹೇಳ್ದಂಗೆ ಏನು ವರ್ಕ್ ಆಗ್ತಾ ಇಲ್ಲ. ನಾನು ಆ್ಯಸ್ ಎ ಅಡ್ವೊಕೇಟ್ ಆಗಿ ಹೇಳ್ತಾ ಇಲ್ಲ, ಪ್ರಸ್ತುತ ಏನು ನಡೀತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ರಕ್ಷಣೆ ಮಾಡಬೇಕು ಅದನ್ನು, ಆ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದಿದೆ. ಆಮೇಲೆ ವಿಶೇಷವಾಗಿ ಶುಭಾ ಮೇಡಮ್ ಹೇಳ್ತಾ ಇದ್ರು, ಬನ್ನಿ ಹಿಂಗೆ ಬರ್ರಿ ಅಂತ. ನನಗೆ ಕಾರಣಗಳಿಂದ ಬರೋಕ್ಕಾಗ್ತಾ ಇರಲಿಲ್ಲ, ಭಾಳ ಮಿಸ್ ಆಯಿತು ಅಂದ್ಕೊಂಡೆ ನಾನು. ಇವತ್ತಿನ ಈ ಕಾರ್ಯಕ್ರಮ ನೋಡಿ ಇಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ನಾನು. ಅಲ್ಲೆಲ್ಲೋ ಕುತ್ಕೊಂತಿದ್ದೆ, ಕಳ್ಳರ ಜೊತೆ ಕುತ್ಕೊಳ್ತಿದ್ದೆ, ಶಾಸನ ನೆಲ ಅದೇ ಸಿಮೆಂಟಲ್ಲಿ ಆಗಿದ್ರೆ ಕಾಲೆಲ್ಲ ಇಷ್ಟೊಂದು ಪ್ರಕೃತಿಯಿಂದನೇ ನಾವು ಹಸುಗಳು ಕೊಡ್ತಾ ಇದ್ದೇವೆ. ಅವ್ರು ಹೇಳಿದ್ರು ಇಲ್ಲಿ ಭಾನುವಾರ ಬಂದು ಎತ್ತುಗಳ ಮಧ್ಯೆ ಮಲಗಿ ಹೋಗ್ತಾರೆ, ಭಾಳಷ್ಟು ಕಾಯಿಲೆಗಳು ವಾಸಿ ಆಗ್ತವೆ ಅಂತ. ಖಂಡಿತ ಅದು ಯಾಕೆ ಕಾರಣ ಕಡಿಮೆ ಆಯಿತು ಅಂದರೆ ಇವತ್ತು ಆಧುನಿಕತೆ ಒಪ್ಕೊಂಡಿರೋದ್ರಿಂದ ಮತ್ತು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ಸಾಕಷ್ಟು ಅದಕ್ಕೆ ಮೇವು ಒದಗಿಸೋಕ್ಕೆ ಕಾರಣ ಆಗದೇ ಇರೋ ಕಾರಣಕ್ಕೆ ನಾವು ಈ ಪರಿಸ್ಥಿತಿ ನಮ್ಮಿದ್ದೀವಿ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಒಂದು ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಮೂಲ ಕಾರಣ ಹೇಗಾಗುತ್ತೆ ಅಂತಂದರೆ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು. ಮೇಜರಾಗಿ ಪರಿಸರ ಕಾಳಜಿ ವಹಿಸ್ತಾ ಇರೋದಕ್ಕೆ, ಮೇವುಗಳಿಗೆ ಔಷಧಿ ಸಿಗ್ತಾ ಇರೋದಕ್ಕೆ ನಾವು ಇವತ್ತು ಒಂದು ರೀತಿಯಾಗಿ ನಾವೇ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಒಂದಿಷ್ಟು ಅನಾಲಿಸಿಸ್ ಮಾಡಬೇಕಂತ ನಾನು ಹೇಳ್ತೀನಿ. ಹಾಗಾಗಿ ಇದು ನೋಡಿ ಹೆಂಗಿದೆ ಅಂದರೆ ಒಂದಕ್ಕೊಂದು ಲಿಂಕ್ ಇದೆ. ಇವತ್ತು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಸಹ ನಮ್ಮ ಜೊತೆಗೆ ಒಡಗೂಡಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಕೃತಿ ದತ್ತವಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ಪರಿಸರವನ್ನು ಬೆಳೆಸ್ಕೊಳ್ತಾ ಹೀಗೆ ನಾವು ಹೋಗ್ತಾ ಇರೋ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ನಮಗೆ ಸಾಕಾರ ಆಗುತ್ತೆ. ಆಗ ಈ ಒಂದು ಏನು ಕಾನ್ಸೆಪ್ಟ್ ಇದೆ ಇವತ್ತು ಎತ್ತುಗಳ ಒಂದು ಹಸು ಮತ್ತು ಎತ್ತುಗಳ ಒಂದು ಸಂರಕ್ಷಣೆ ಮಾಡುವಂಥ ಸಮಿತಿ ಏನಿದೆ, ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಒಳ್ಳೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಮುಂದುವರಿಲಿ ಒಳ್ಳೆಯ ಒಂದು ಕಾರ್ಯಕ್ರಮ. ಗೋವುಗಳನ್ನು ಆಧರಿಸಿಕೊಂಡು ಅವುಗಳ ಉಪಯೋಗವನ್ನು ಪಡೀತಕ್ಕಂಥವರು ಮೂರನೇವರು. ನಾಲ್ಕನೇವರು ನಾವೆಲ್ಲರೂ. ಕಾರಣ ಗೋವು ಇಹಕ್ಕೂ ಬೇಕು, ಪರಕ್ಕೂ ಬೇಕು. ಇಹಲೋಕದಲ್ಲಿ ಗೋವುಗಳು ಯಾವ ರೀತಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅನ್ನೋದು ನೀವೆಲ್ಲರೂ ಹಲವಾರು ಜನ ಮಾತಾಡಿದ್ದೀರಿ, ಮತ್ತೆ ನಾನು ಮಾತಾಡೋದಿಲ್ಲ. ಪರದಲ್ಲಿ ದಾನವನ್ನು ಮಾಡಿರೋರು, ಗೋ ಪೂಜೆಯನ್ನು ಮಾಡಿರೋರು, ಅವರು ವೈತರಣಿ ನದಿಯನ್ನು ದಾಟಬೇಕಾದರೆ ಯಾರು ಸಹಾಯ ಮಾಡೋರು ಅಂದರೆ ಗೋವು. ಯಾವಾಗ ಸಹಾಯ ಮಾಡುತ್ತೆ? ನೀನು ಸಹಾಯ ಮಾಡಿದರೆ ಇದು ನಿನ್ನ ಸಹಾಯವನ್ನು ಮಾಡುತ್ತೆ. ಅದ ಕಾರಣ ಪರದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಲೋಕಕ್ಕೆ ಹೋಗ್ತೀವಿ ನಿಮಗೂ ಗೊತ್ತಿಲ್ಲ. ಈಶ್ವರಿ ಅಮ್ಮ ಮತ್ತು ಮಧುಮತಿ ಅಮ್ಮರು, ಪ್ರೇಮಕ್ಕರು, ಮತ್ತು ಕಲಾವತಿ ಅಮ್ಮ, ಭಾಗ್ಯಮ್ಮರು, ಪ್ರೇಮಲೀಲಾ ಅಮ್ಮರು, ಸುಧಾಮಣಿ ಅಮ್ಮರು, ನಾಗರಾಜಪ್ಪರು, ಬಸವರಾಜಪ್ಪರು, ಸರಸ್ವತಿ ಅಮ್ಮರು, ಎಷ್ಟೊಂದು ಓಂಕಾರಪ್ಪರು, ಮತ್ತು ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಎಲ್ಲ ಕಾರ್ಯಕ್ರಮಕ್ಕೂ ಅತ್ಯಂತ ಬೆಂಬಲವನ್ನು ಕೊಡುವ ನಿವೃತ್ತ ದೈಹಿಕ ಶಿಕ್ಷಕರಾದ ನರಹರಿನಗರದ ರಾಮಚಂದ್ರಪ್ಪನವರು, ಎಲ್ಲರಿಗೂ ನಾನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇದು ಸ್ವಾಗತ ಭಾಷಣ ಆಯಿತು. ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಆಡಬೇಕಂತ ಅಂದ್ಕೊಂಡಾಗ, ನಾ ಫಸ್ಟ್ ಬಂದಾಗ ಇಲ್ಲಿ ಯಾವ ಶೆಡ್ಡು ಇರಲಿಲ್ಲ, ಅದೊಂದು ಇತ್ತು ಅಷ್ಟೇ, ಏನೂ ಇರಲಿಲ್ಲ, ಖಾಲಿ ಇತ್ತು. ಖಾಲಿ ನೆಲದಲ್ಲಿ ಬೀಜವನ್ನು ಬಿತ್ತಿ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಶುಭಾಮವರು ಒಂದು ವರ್ಷದಿಂದ ಬಂದಿದ್ವಿ, ಸುಮ್ಮನೆ ಬಂದು ಗೋಪೂಜೆ ಮಾಡ್ಕೊಂಡು ಹೋದ್ವಿ. ಅದಕ್ಕಿಂತ ಮುಖ್ಯವಾಗಿ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ವಾಸವಿ ವನಿತಾ ಸಂಘದವರು ಮಹಿಳಾ ದಿನಾಚರಣೆಯನ್ನು ಫಸ್ಟ್ ಇಲ್ಲಿ ಆಚರಿಸಿದ್ರು. ನಾನು ಆಗ ಇದು ಪರಿಚಯ ಆಯಿತು. ಆನಂತರ ಹಲವಾರು ಸಂದರ್ಭಗಳಲ್ಲಿ ನಾನು ಶುಭಾಮರು, ಪದ್ಮಕ್ಕರು, ಮೋಹಿನಿ ಅಮ್ಮ, ತಿಪ್ಪಮ್ಮ, ಇನ್ನು ಅನೇಕ ಜನರ ಭಕ್ತ ಮಹಿಳೆಯರು ಬಂದು ಇಲ್ಲಿ ಅನೇಕ ರೀತಿಯ ಗೋಪೂಜೆಯನ್ನು ಇನ್ನು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದರು. ಆ ಟೈಮಲ್ಲಿ ಫಸ್ಟಿಗೆ ಬಂದಾಗ ತುಂಬ ಹಸುಗಳಲ್ಲಿ ನೋಡಿ ತುಂಬ ಬೇಜಾರಾಯಿತು, ನೋವಾಯಿತು. ಯಾಕೆ ಹಸುಗಳಿಗೋಸ್ಕರ ನಾವು ಒಂದು ಶೆಡ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ
ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿದಾನು ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿದಾನು ದಿಟ್ಟ ತಾನು ಪುಟ್ಟ ಪಾದ ಊರಿದಾನು ದಿಟ್ಟ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇಂಥ ಒಂದು ಎಲ್ಲರದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ನಾವುಗಳೆಲ್ಲ ಇನ್ನಷ್ಟು ಹೆಚ್ಚು ಈ ಒಂದು ಕಾರ್ಯದಲ್ಲಿ ತೊಡಕೊಳ್ಳೋಣ ಮತ್ತು ನಮಗೆ ಗೊತ್ತಿರ್ತಕ್ಕಂಥ ಜನತೆ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸ್ಬೇಕು. ನಾವು ಇಲ್ಲಿ ಬಂದು ಓದಿ ಅಷ್ಟೇ ಅಲ್ಲ, ಓದಿದಾಗ ಜನರಿಗೆ ಕೂಡ ಈ ಥರ ಇದೆ ಇಲ್ಲಿ ನಮ್ಮ ಕೈಲಾದ ತಾವು ಕೂಡ ಸಹಾಯ ಮಾಡಿದೆ ಅಂತ ಹೇಳಿದಾಗ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ಉತ್ತಮವಾದ ಜಾಗ ಆಗಿದೆ. ಅದರ ಜೊತೆಗೆ ಈಗ ಇಲ್ಲೇ ಇವು ಪ್ರಸ್ತಾಪಿಸಿದ ಒಂದು ಕಾರ್ಯಕರ್ತರು ಆದಷ್ಟು ಎಲ್ಲವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಪೊಲೀಸರು ಮತ್ತು ಸರ್ಕಾರ ಕೂಡ ಅವಂಥವ್ರಿಗೆ ಸಹಾಯ ಮಾಡ್ತಾರೆ ಹೊರತು ನಮ್ಮಗಳಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಆದರೂ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ತಡೆದಿದ್ದೀವಿ. ಕೆಲವುಗಳನ್ನೆಲ್ಲ ಗೋಶಾಲೆಗೆ ತಲುಪಿಸೋಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಆದರೂ ಕೂಡ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ಹೊರತು ಭಾಳಷ್ಟು ನಮ್ಮ ಕಣ್ಣು ತಪ್ಪಿಸಿ ಇನ್ನೂ ಇವತ್ತು ಹೋಗ್ತಾ ಇದ್ದಾವೆ ಅಂಥದ್ದು. ಅದನ್ನು ಕೂಡ ತಡೆಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ನಾವು. ಜೊತೆಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನನಗೆ ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮಗೆಲ್ಲರಿಗೂ ವಂದಿಸ್ತಾನೆ. ನಾನು ನೀರಿಲ್ಲ, ಮೇವಿಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ. ಆಯಿತು ಮಾಡ್ತೀವಿ ಅಂತ. ಇಲ್ಲ, ನಾವು ಏನಾರೇ ಒಂದು ಮಾಡಲೇಬೇಕು ಅಂತ ಕರೆಕ್ಟ್ ಒಂದು ವರ್ಷಕ್ಕೆ ಹಿಂಗೆ ಮತ್ತೆ ಏಪ್ರಿಲ್ 10 ಒಂದು ಮತ್ತೆ ಹುಟ್ಟಿದ್ವಿ ನಾವೊಂದು. ಅವತ್ತು ಕೂಡ ನನಗೆ ಬಂತು ಅದೇ ಥರನೇ ನಾನು ಒಂದು ಬರ್ಡೇನ ಸ್ಕೂಲಿಗೆಲ್ಲ ಒಂದು ಏನೋ ಒಂದು ಮೇವು ಹಾಕೋ ಮುಖಾಂತರ ಆಚರಣೆ ಮಾಡ್ಕೋಬೇಕು ಅಂತ ಅಂದಿದ್ದೀನಿ. ಇವಾಗ ನಾವು ಒಂದು 5 ನಿಮಿಷ ನಿಲ್ಲೋಕ್ಕೆ ಆಗಿಲ್ಲ ಬಿಟ್ಟಲ್ಲಿ. ಬೇಗ ಕಟ್ ಮಾಡ್ಬೋದು, ಎಷ್ಟಿಷ್ಟು ಬೇಗ ಕತ್ರಿ ಕೊಟ್ಬಿಡು, ಬೇಗ ಒಳಗೆ ಹೋಗ್ಬೇಡ ನೆರಳಲ್ಲಿ ಅಂತ ಅಂದ್ವಿ. ಈಗ ಎಷ್ಟೋ ನೆರಳಲ್ಲಿ ಕುತ್ಕೊಂಡಿದ್ವಿ, ಖುಷಿ ಆಗ್ತಿದೆ. ಆವಾಗ ಇಲ್ಲಿ ಬಂದಾಗ ಏನೇನೂ ಇರಲಿಲ್ಲ.
ಇದು ಹಿಂಗೆ ಗುರುಜಿ ಹೇಳಿದಾಗೆ ಇದು ಗೋ ಕ್ಷೇತ್ರ ಆಗಲಿ, ಇದು ತುಂಬ ಚೆನ್ನಾಗಿ ಗೊತ್ತಾಗಲಿ, ಆಮೇಲೆ ಇಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಕೂಡ ಆಗಲಿ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಒಂದು ಭಜನೆ, ಒಂದು ಸೇವೆ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.